ಹಲೋ ಗೈಸ್, ನಿಮಗೂ ಆರ್ ಸಿ ಬಿ ಟಿಕೆಟ್ ಸಿಗ್ತಿಲ್ವಾ? ನೀವೆಲ್ಲರೂ ನನ್ನ ಹಳೆ ವಿಡಿಯೋನ ನೋಡಿರ್ತೀರಾ. ಅದರಲ್ಲಿ ಹೇಗೆ ಆನ್ಲೈನಲ್ಲಿ ಟಿಕೆಟ್ಸ್ನ ಬುಕ್ ಮಾಡೋದು ಅಂತ ನಾನು ಹೇಳಿದ್ದೆ. ಅದೇ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನೀವೆಷ್ಟೇ ಆರ್ ಸಿ ಬಿ ವೆಬ್ಸೈಟಲ್ಲಿ ಆಗಿರ್ಬೋದು, ನೇವಿ ಆ್ಯಪಲ್ಲಿ ಆಗಿರ್ಬೋದು ಟ್ರೈ ಮಾಡಿದ್ರು ನಿಮಗೆ ಟಿಕೆಟ್ ಸಿಗ್ತಿಲ್ವಾ? ಯಾಕೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಹಾಗೆ ಹೇಗೆ ಟಿಕೆಟ್ಸ್ನ ಸಂಪಾದಿಸೋದು ಅಂತಲೂ ನಾನು ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಬನ್ನಿ, ಇನ್ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ಇವತ್ತು ನೋಡ್ತಾ ಇರ್ಬೋದು ನನ್ನ ಕಡೆ ಆರ್ ಸಿ ಬಿ ಹೋಮ್ ಗ್ರೌಂಡ್ನ ಮ್ಯಾಚ್ ಟಿಕೆಟ್ಸ್ ಇದೆ. ಹೌದು, ಇವತ್ತು ನೋಡ್ತಾ ಇರ್ಬೋದು ಏಪ್ರಿಲ್ 10 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ನ ಒಂದು ಹೋಮ್ ಮ್ಯಾಚ್ ಟಿಕೆಟ್ಸ್ ನನ್ನ ಹತ್ರ ಇದೆ. ನಿಮಗೆಲ್ಲ ಗೊತ್ತಿರುತ್ತೆ, ನನ್ನ ಒಂದು ಹಳೆ ವಿಡಿಯೋನ ನೀವೆಲ್ಲರೂ ನೋಡಿರ್ತೀರಾ ಆಲ್ರೆಡಿ. ನಿಮಗೆ ಆ ಒಂದು ನೇವಿ ಆ್ಯಪಲ್ಲಿ ಬುಕ್ ಮಾಡ್ಕೊಳೋದಾಗಿರ್ಬೋದು, ಆರ್ ಸಿ ಬಿ ಅಫಿಷಿಯಲ್ ವೆಬ್ಸೈಟಲ್ಲಿ ಆ್ಯಪಲ್ಲಿ ಬುಕ್ ಮಾಡ್ಕೊಳೋದಾಗಿರ್ಬೋದು, ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅವರು ಆರ್ ಸಿ ಬಿ ಅವ್ರು ಟಿಕೆಟ್ ಅನೌನ್ಸ್ ಮಾಡಿ ವಿತಿನ್ 5 to 10 ಮಿನಿಟ್ಸಲ್ಲಿ ಟಿಕೆಟ್ ಸೋಲ್ಡ್ ಆಗ್ತಾ ಇದೆ. ನೀವು ವಿತಿನ್ 5 ಮಿನಿಟ್ಸ್ ಒಳಗಡೆ ಬಂದರೂ ಕೂಡ ಅಲ್ಲಿ ಟಿಕೆಟ್ ಶೋ ಮಾಡ್ತಾ ಇಲ್ಲ, ಸ್ಟ್ಯಾಂಡ್ಸ್ ತೋರಿಸ್ತಾ ಇದೆ, ಬಟ್ ಟಿಕೆಟ್ ಸಿಗ್ತಾ ಇಲ್ಲ. ಬಟ್ ನಿಮಗೆ ನೋಡ್ತಾ ಇರ್ಬೋದು, ನನ್ನ ಹತ್ರ 3 ಟಿಕೆಟ್ ಇದೆ ಇವಾಗ. ಈ ಒಂದು 3 ಟಿಕೆಟ್ನ ನಾನು ಹೇಗೆ ಸಂಪಾದಿಸಿದ್ದೀನಿ ಅಂತ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆಲ್ಲ ಗೊತ್ತಿದೆ, ಈ ಒಂದು ಆರ್ ಸಿ ಬಿ ಹೋಮ್ ಗ್ರೌಂಡ್ ಟಿಕೆಟ್ಸ್ ಏನಿದೆಯಲ್ಲ, ಇದೊಂದು ತುಂಬ ಒಂದು ದೊಡ್ಡ ಸ್ಕ್ಯಾಮ್ ಅಂತಲೇ ಹೇಳ್ತೀನಿ. ಹೌದು, ಸ್ಟೇಡಿಯಂ ಅವರು ಟಿಕೆಟ್ನ ಏನು ಮಾಡ್ತಾ ಇದ್ದಾರೆ ಅಂದರೆ ಪಬ್ಲಿಕ್ಗೆ ತುಂಬ ಕಡಿಮೆ ಕೊಡ್ತಾ ಇದ್ದಾರೆ. ಎಲ್ಲ ಟಿಕೆಟ್ಸ್ನ ಆಲ್ಮೋಸ್ಟ್ ಸ್ಪಾನ್ಸರ್ಸ್ಗಳಿಗೆ ಕೊಡ್ತಾ ಇದ್ದಾರೆ. ನೋಡಿ, ಆರ್ ಸಿ ಬಿಗೆ ಅಫಿಷಿಯಲ್ ಸ್ಪಾನ್ಸರ್ಸ್ ಅಂತಲೇ ತುಂಬ ಬ್ರ್ಯಾಂಡ್ಗಳು ಆರ್ ಸಿ ಬಿಗೆ ಸ್ಪಾನ್ಸರ್ ಮಾಡ್ತಾ ಇದೆ. ಅವ್ರಿಗೇನೆ ತುಂಬ ಟಿಕೆಟ್ಸ್ನ ಅವ್ರು ಕೊಡ್ತಾ ಇದ್ದಾರೆ. ಮತ್ತು ಹಿಂಗೆ ಆ ಸ್ಟೇಡಿಯಂ ಗ್ರೌಂಡಲ್ಲಿ ಇರ್ತಕ್ಕಂಥ ಸ್ಟಾಫ್ ಅವ್ರಿಗೆ, ವಿ ಐ ಪಿಗಳಿಗೆ, ಕಮೆಂಟೇಟರ್ಸ್ಗೆ, ಇವ್ರಿಗೆ ಪ್ಲೇಯರ್ಸ್ಗೆ, ಮಾಜಿ ರಣಜಿ ಪ್ಲೇಯರ್ಸ್ಗೆ ಅವ್ರಿಗೇನೆ ಟಿಕೆಟ್ಸ್ ಕೊಡ್ತಾ ಇದ್ದಾರೆ. ಪಬ್ಲಿಕ್ಗೆ ತೀರಾ ಕಡಿಮೆ ಕೊಡ್ತಾ ಇದ್ದಾರೆ. 100%ಅಲ್ಲಿ ಒಂದು 30% ಟಿಕೆಟ್ಸ್ನಷ್ಟೇ ಪಬ್ಲಿಕ್ಗೆ ಕೊಡ್ತಾ ಇದ್ದಾರೆ. ಇದೊಂದು ದೊಡ್ಡ ಸ್ಕ್ಯಾಮ್. ಇದು ಯಾವ ರೀತಿ ಒಂದು ಸ್ಕ್ಯಾಮ್ ನಡೀತಾ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ. ನೀವು ನೋಡಿ, ಈ ಒಂದು ಟಿಕೆಟ್ ಬಿಟ್ಟ ತಕ್ಷಣ ನೀವು ಒಂದು ಆರ್ ಸಿ ಬಿ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋದ್ರಿ ಅಂದರೂ ಕೂಡ ನಿಮಗೆ ಟಿಕೆಟ್ ಬುಕ್ ಆಗೋದಿಲ್ಲ. ಈಗ ನೋಡಿ, ನಿಮಗೆ ಕಾಣಿಸ್ತದೆ ಇಲ್ಲಿ ಅವೈಲೇಬಲ್ ಇರೋದು ಕೇವಲ 3 ಸ್ಟ್ಯಾಂಡ್ ಅಷ್ಟೇ. ಅದು ಕೂಡ 25,000, 15,000 ಮತ್ತು 3,600 ಇದೆ. ನೋಡಿ, 3,600 ಸೆಲೆಕ್ಟ್ ಮಾಡೋಕೆ ಹೋದರೆ ಸೀಟ್ಸ್ ಆರ್ ಬಿಂಗ್ ಟೇಕನ್ ಅಂತ ತೋರಿಸ್ತಾ ಇದೆ. ಸೀಟ್ಸ್ ಆಲ್ರೆಡಿ ಬುಕ್ ಆಗೋಗ್ಬಿಟ್ಟಿದೆ ಅಂತ ತೋರಿಸ್ತಾ ಇದೆ. ನಿಮಗೆ ಇದು ನಾನು ನಿನ್ನೆ ಟಿಕೆಟ್ ಬಿಟ್ಟಿದ್ರೆ ಇವತ್ತು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ನಿನ್ನೆ ನೀವು ಅವ್ರು ಬಿಟ್ಟು 10 ನಿಮಿಷಕ್ಕೆ ಟ್ರೈ ಮಾಡಿದ್ರು ಇದೇ ಕತೆನೇ. ನೀವು ಅಲ್ಲೋ ಒಳಗಡೆ ಯಾವುದಾದ್ರೂ ಅವೈಲೇಬಲ್ ಇರೋ ಸ್ಟ್ಯಾಂಡನ್ನು ಓಪನ್ ಮಾಡಿಬಿಟ್ಟು ನಿಮಗೆ ಸೀಟ್ಸ್ ತೋರಿಸಿದ್ರು ಕೊಡಿ. ನೋಡಿ, ಈ ರೀತಿ ಎಲ್ಲ ಫಿಲ್ ಆಗಿಬಿಟ್ಟಿರುತ್ತೆ. ನೋಡಿ, ಈಗ ಯಾವುದಾದ್ರೂ ಅಲ್ಲೊಂದು ಅವೈಲೇಬಲ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ. ಅದಕ್ಕೆ ಪ್ರೊಸೀಡ್ ಕೊಟ್ಟರೆ ಅದು ಪ್ರೊಸೀಡ್ ಆಗೋದಿಲ್ಲ. ಇದೇ ರೀತಿ ಸಮಸ್ಯೆ ಎಲ್ರಿಗೂ. ಸೊ ಇದೇ ರೀತಿ ಯಾರೆಲ್ಲ 10-15 ನಿಮಿಷ ಲೇಟಾಗಿ ಹೋಗ್ತಾರಲ್ಲ ವೆಬ್ಸೈಟ್ಗೆ, ಅವ್ರಿಗೆ ಟಿಕೆಟ್ ಸಿಗ್ತಾನೆ ಇಲ್ಲ. ಅಲ್ಲಿ ಟಿಕೆಟ್ ಶೋ ಆದರೂ ಕೂಡ ಬುಕ್ ಆಗ್ತಾ ಇಲ್ಲ. ಪ್ರೊಸೀಡ್ ಫಾರ್ ಪೇಮೆಂಟ್ ಕೊಟ್ಟರೆ ಕೂಡ ಅದು ಹೋಗ್ತಾನೆ ಇಲ್ಲ. ನೋಡ್ತಾ ಇರ್ಬೋದು, ಈ ರೀತಿ ಆಗ್ತಾ ಇದೆ. ಇದೆಲ್ಲ ಯಾಕಾಗ್ತಾ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಈ ಒಂದು ಐ ಪಿ ಎಲ್ ಟಿಕೆಟಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇದು ಸ್ಟೇಡಿಯಂ ಅವ್ರಿಗೆ ಸಂಬಂಧನೇ ಇರಲ್ಲ. ಹೌದು, ಅವರು ಸ್ಟೇಡಿಯಂನ ರೆಂಟ್ ಥರ ಬಿ ಸಿ ಸಿ ಅವ್ರಿಗೆ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು 10 to 15% ಟಿಕೆಟ್ಸ್ನ ಸ್ಟೇಡಿಯಂ ಅವ್ರಿಗೆ ಕೊಟ್ಟಿರ್ತಾರೆ. ಅಂದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರಿಗೆ ಕೊಟ್ಟಿರ್ತಾರೆ. ಅದು ಕೂಡ ಕಾಂಪ್ಲಿಮೆಂಟ್ರಿ ಟಿಕೆಟ್ಸ್ ಆಗಿರುತ್ತೆ. ಏನಪ್ಪ ಈ ಒಂದು ಕಾಂಪ್ಲಿಮೆಂಟ್ರಿ ಟಿಕೆಟ್ಸ್ ಅಂತ ನೀವು ಯೋಚನೆ ಮಾಡ್ತಿದ್ರೆ ಹೇಳ್ತೀನಿ, ಬನ್ನಿ. ಕಾಂಪ್ಲಿಮೆಂಟ್ರಿ ಟಿಕೆಟ್ಸ್ ಅಂದರೆ ಅದಕ್ಕೆ ಯಾವುದೇ ಪ್ರೈಸ್ ಇರೋದಿಲ್ಲ, ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಅದರಲ್ಲಿ ಕಾರ್ಪೊರೇಟ್ ಬಾಕ್ಸ್ ಟಿಕೆಟ್ಸ್ ಆಗಿರ್ಬೋದು, ಪ್ರೀಮಿಯಂ ಲಾಂಜ್ ಟಿಕೆಟ್ಸ್ ಆಗಿರ್ಬೋದು, ವಿ ಐ ಪಿ ಟಿಕೆಟ್ಸ್ ಆಗಿರ್ಬೋದು, ಮತ್ತು ನಾರ್ಮಲ್ ಸ್ಟ್ಯಾಂಡ್ಸ್ ಟಿಕೆಟ್ಸ್ ಆಗಿರ್ಬೋದು, ಎಲ್ಲ ಒಂದು ಸ್ಟ್ಯಾಂಡ್ಸ್ನ ಟಿಕೆಟ್ಸ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡಿ ಒಂದು 10 to 15% ಟಿಕೆಟ್ಸ್ನ ಕೊಟ್ಟಿರ್ತಾರೆ. ಅದನ್ನೆಲ್ಲ ಸ್ಟೇಡಿಯಂ ಕಮಿಟಿ ಅವರು ಅವರ ಬೋರ್ಡ್ ಮೆಂಬರ್ಸ್ಗೆ, ಎಕ್ಸ್ ರಣಜಿ ಪ್ಲೇಯರ್ಸ್ಗೆ, ವಿ ಐ ಪಿಸ್ಗೆ, ಹಾಗೆ ಅಲ್ಲಿ ವರ್ಕ್ ಮಾಡೋ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಕೊಡ್ತಾರೆ. ನೋಡಿ, ಸ್ಟೇಡಿಯಂ ಅವ್ರಿಗೆ ಕೊಟ್ಬಿಟ್ಟು ಉಳಿಯೋದೇ ಒಂದು 80% ಟಿಕೆಟ್ಸ್. ಆ ಒಂದು 80% ಟಿಕೆಟ್ಸಲ್ಲಿ ಕೂಡ ಇವರೊಂದು 30 to 35% ಏನು ಮಾಡಿಬಿಡ್ತಾರಪ್ಪ ಅಂದರೆ, ಈ ಒಂದು ಆರ್ ಸಿ ಬಿ ಅಫಿಷಿಯಲ್ ಸ್ಪಾನ್ಸರ್ಸ್ ಇರ್ತಾರಲ್ಲ ನೋಡಿ, ನೀವು ಕತಾರ್ ಏರ್ವೇಸ್ ಮತ್ತು ಇನ್ನು ಹಲವಾರು ಅಫಿಷಿಯಲ್ ಮತ್ತು ಮೇನ್ ಸ್ಪಾನ್ಸರ್ಸ್ಗಳನ್ನ ಆರ್ ಸಿ ಬಿ ಟೀಮ್ ಅವ್ರಿಗೆ ಏನು ಸ್ಪಾನ್ಸರ್ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಟಿಕೆಟ್ಸ್ನ ಕೊಟ್ಬಿಡ್ತಾರೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ರಿಯಲ್ ಅಲ್ಲ, ಸುಮ್ಮನೆ ಒಂದು ಎಕ್ಸಾಂಪಲ್ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಿರೋದು. ಒಂದು ಸ್ಟ್ಯಾಂಡಲ್ಲಿ 400 ಸೀಟ್ಸ್ ಇದೆ ಅಂದ್ಕೊಳ್ಳಿ. ಆ ಒಂದು 400 ಸೀಟ್ಸಲ್ಲಿ ನೋಡಿ, ಆ ಒಂದು 20 ಸೀಟ್ ಸ್ಟೇಡಿಯಂ ಅವ್ರಿಗೆ ಕೊಟ್ಟರು ಅಂದ್ಕೊಳ್ಳಿ, ಉಳಿಯೋದೇ 380 ಸೀಟು. ಉಳಿದಿರೋ ಒಂದು 380 ಟಿಕೆಟ್ಸಲ್ಲಿ ಒಂದು 50-100 ಟಿಕೆಟ್ಸ್ನ ಸ್ಪಾನ್ಸರ್ಗಂತ ಕೊಟ್ಟರೆ ಉಳಿಯೋದೇ ಒಂದು 200-250 ಟಿಕೆಟ್ಸು. ಅದನ್ನ ಒಂದು ಅಫಿಷಿಯಲ್ ಆ್ಯಪ್ಗಳಲ್ಲಿ ಟಿಕೆಟ್ಸ್ನ ಬಿಡ್ತಾರೆ ಫ್ಯಾನ್ಸ್ ಬುಕ್ ಮಾಡ್ಕೊಳ್ಳಿ ಅಂತ. ಅದು ಕೂಡ ಎಷ್ಟು ಒಂದು ಕಾಂಪಿಟೇಷನ್ ಇರುತ್ತಪ್ಪ ಅಂದರೆ ಬುಕ್ ಮಾಡ್ಕೊಳಕ್ಕೆ ಎವ್ವಿ ಕಾಂಪಿಟೇಷನ್ ಅಂತಲೇ ಹೇಳ್ತೀನಿ. ನೀವು ಬಿಟ್ಟು ಆ ಒಂದು ಟಿಕೆಟ್ಸ್ 11 ಗಂಟೆಗೆ ಬಿಡ್ತಾ ಇದ್ದಾರೆ ಅಂದ್ಕೊಳ್ಳಿ, ನೀವು 10 ಗಂಟೆಯಿಂದನೇ ರೆಡಿಯಾಗಿ ಕೂತ್ಕೊಂಡಿರ್ಬೇಕು. ಒಂದು ಲ್ಯಾಪ್ಟಾಪು, ಫೋನ್ಸು ಎಲ್ಲ ಓಪನ್ ಮಾಡಿಕೊಂಡು ಬಿಟ್ಟು 5 ನಿಮಿಷಕ್ಕೇ ಸೋಲ್ಡ್ ಔಟ್ ಆಗಿಬಿಡುತ್ತೆ. ಹೌದು, ಏನು ಮಾಡಿಬಿಡ್ತಾರೆ ಅಂದರೆ, ಒಬ್ಬರಿಗೆ ಒಂದು 3-4 ಟಿಕೆಟ್ ಏನು ಬಿಟ್ಟಿರ್ತಾರಲ್ಲ, ಆ 3-4 ಟಿಕೆಟ್ನು ಕೂಡ ಎಲ್ಲರೂ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಎವಿ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಬ್ಲಾಕಲ್ಲಿ ಸೇಲ್ ಮಾಡ್ತಾರೆ. ಒಂದು 2,000 ಇರೋ ಟಿಕೆಟ್ನ 4,000, 6,000 ಪ್ರೈಸ್ನ ಡಬಲ್ ಟ್ರಿಪಲ್ ಮಾಡಿಬಿಟ್ಟು ಸೇಲ್ ಮಾಡಿಬಿಡ್ತಾರೆ. ನೋಡಿ, ಇಷ್ಟು ಫಾಸ್ಟಾಗಿ ಆರ್ ಸಿ ಬಿ ಅಫಿಷಿಯಲ್ ವೆಬ್ಸೈಟಲ್ಲಿ ಏನಾದರೂ ಟಿಕೆಟ್ ಬುಕ್ ಆಗಿಬಿಟ್ವು ಅಂದರೆ ಪಾಪ ನಮ್ಮ ಒಂದು ಮುಗ್ಧ ಆರ್ ಸಿ ಬಿ ಫ್ಯಾನ್ಸ್ಗಳು ಸ್ಟೇಡಿಯಂಗೆ ಹೋಗ್ಬಿಟ್ಟು ಮ್ಯಾಚ್ ಆದರೂ ನೋಡೋದು ಹೇಗೆ? ಹೌದು, ಅವರು ತುಂಬ ದುಡ್ಡನ್ನ ಅಫೋರ್ಡ್ ಮಾಡೋಕ್ಕೆ ರೆಡಿ ಇದ್ದರೂ ಕೂಡ ಬ್ಲಾಕಲ್ಲಿ ಅವರು ವಿಚಿತ್ರ ರೇಟ್ಗೆ ಹೇಳ್ತಾರೆ. ಹೌದು, 2,000, 3,000 ಬರ್ತಿರೋ ಟಿಕೆಟ್ಸ್ನ 7,000, 8,000 ಅವ್ರಿಗೆ ಬಾಯಿಗೆ ಸಿಕ್ಕಂಗೆ ಹೇಳ್ತಾರೆ. ಅದು ಒಳ್ಳೆ ಆರ್ ಸಿ ಬಿ, ಚೆನ್ನೈ ಈ ಥರ ಒಂದು ಏನಂತಾರೆ ಐ ಕ್ಲಾಸ್ ಮ್ಯಾಚ್ಗಳಿಗಂತೂ ನೀವು ಕೇಳೋದೇ ಬೇಡ. ಆ ಒಂದು ಟಿಕೆಟ್ ಪ್ರೈಸ್ ಕೇಳಿದ್ರೆ ನೀವು ಒಂಥರ ಮೂರ್ಛೆ ಹೋಗಿಬಿಡಬೇಕು, ಅಷ್ಟು ಕಾಸ್ಟ್ಲಿ ಹೇಳ್ತಾರೆ.
ಇಷ್ಟು ಒಂದು RCB ಟಿಕೆಟ್ಸ್ಗೆ ಕಾಂಪಿಟೇಷನ್ ಇರ್ತಕ್ಕಂತಹ ಈ ಒಂದು ನಮ್ಮ ಬೆಂಗಳೂರಲ್ಲಿ ಒಂದು RCB ಟಿಕೆಟ್ಸ್ನ ಹೇಗೆ ಸಂಪಾದಿಸೋದು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ಈ ಒಂದು ಟಿಕೆಟ್ಸ್ ಬಿಡ್ತಾರಲ್ಲ, ನೀವು ಒಂದು ಅರ್ಧ ಗಂಟೆ ಮುಂಚೆನೇ ಕಾದಿರಬೇಕಾಗುತ್ತೆ. ನೀವೇನು ಮಾಡಬೇಕಂದ್ರೆ ಬರೀ ಮೊಬೈಲಲ್ಲಿ ಅಷ್ಟೆಲ್ಲ ಲ್ಯಾಪ್ಟಾಪು ಮತ್ತು ಇನ್ನೊಂದು 2-3 ಡಿವೈಸ್ಗಳನ್ನ ಓಪನ್ ಮಾಡಿ ಇಟ್ಕೊಂಡಿರಬೇಕು. ಏನಾಗಬೇಕಪ್ಪ ಅಂದ್ರೆ ನೀವು ಸ್ಟ್ಯಾಂಡ್ ಕಂಡ ತಕ್ಷಣ ಪಟ್ಟಂತ ಸೀಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡ್ಬಿಡ್ಬೇಕು. ಹಂಗೆ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಸಿಗೋದು. ಇದು ಒಂದು ಆಪ್ಷನ್ ಆಯ್ತಪ್ಪ ಅಂದರೆ ಮತ್ತೆ ನಾನು ನಿಮ್ಗೆ ಹೇಳಿದ್ನಲ್ಲ ಆ ರೀತಿ ಕಾಂಪ್ಲಿಮೆಂಟರಿ ಟಿಕೆಟ್ಸ್ ಅಂತ, ನಿಮಗೆ ಯಾರಾದರೂ ಆ ರೀತಿ VIP ಫ್ರೆಂಡ್ಸ್ ಗೊತ್ತಿದ್ರು ಅಂದರೆ ಅವ್ರ ಕಡೆಯಿಂದ ನೀವು ಕಾಂಪ್ಲಿಮೆಂಟರಿ ಟಿಕೆಟ್ಸ್ನ ತೊಗೊಂಡ್ಬಿಟ್ಟು ಮ್ಯಾಚ್ನ ಫ್ರೀಯಾಗಿ ಕೂಡ ವೀಕ್ಷಿಸ್ಬೋದು. ಮತ್ತು ಇನ್ನು ಉಳಿದಿರೋ 3ನೇ ಮತ್ತು ಫೈನಲ್ ಸ್ಟೆಪ್ ಏನಂದರೆ ಬ್ಲಾಕಲ್ಲಿ ಟಿಕೆಟ್ಸ್ ತೊಗೊಳೋದು. ಹೌದು, ಬ್ಲಾಕಲ್ಲಿ ಟಿಕೆಟ್ಸ್ ನೀವು ತೊಗೋಬೇಕಂದ್ರೆ ನಿಮಗೊಂದು ಒಳ್ಳೆ ನೆಗೋಷಿಯೇಟಿಂಗ್ ಸ್ಕಿಲ್ ಇರಬೇಕು. ಮತ್ತು ನಾನು ನಿಮಗೊಂದು ಟಿಪ್ ಏನು ಕೊಡ್ತೀನಪ್ಪ ಅಂದರೆ ಬ್ಲಾಕಲ್ಲಿ ಟಿಕೆಟ್ಸ್ ತೊಗೊಳಕ್ಕೆ ಆದಷ್ಟು ನೋಡಿ ಮ್ಯಾಚ್ ಅನ್ನೋದೇನಿದೆ 10ನೇ ತಾರೀಕು ಇದೆ ಅಂದರೆ ಆಲ್ಮೋಸ್ಟ್ 8ನೇ ತಾರೀಕು 9ನೇ ತಾರೀಕು ಈ ರೀತಿ ತೊಗೊಳಕ್ಕೆ ಟ್ರೈ ಮಾಡಿ. ಪ್ರೈಸಸ್ ಕಡಿಮೆ ಹೇಳ್ತಾ ಬರ್ತಾರೆ, ಯಾಕಂದರೆ ಮ್ಯಾಚ್ ಹತ್ರ ಬಂದಷ್ಟು ಪ್ರೈಸ್ ಕಡಿಮೆನೇ ಹೇಳ್ತಾರೆ, ಮ್ಯಾಚ್ ದೂರ ಇದ್ದಷ್ಟು ಪ್ರೈಸ್ ಜಾಸ್ತಿ ಹೇಳ್ತಾರೆ. ಅದಕ್ಕೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ಒಂದು CSK ಈ ರೀತಿ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತಲ್ಲ, ಅದಕ್ಕೆ ನೀವು ಬುಕ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ, ಸೀಟ್ ಫಿಲ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನೀವು ಈ ರೀತಿ ಹೈದರಾಬಾದು, ಪಂಜಾಬ್ ಈ ರೀತಿ ಮ್ಯಾಚ್ಗಳಿಗೆ ಟಿಕೆಟ್ಸ್ನ ಬುಕ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಮತ್ತು ವೀಡಿಯೋ ಸ್ಟಾರ್ಟಿಂಗಲ್ಲಿ ನಾನು ನಿಮ್ಗೆ ಹೇಳಿದೆ ನನ್ನ ಹತ್ರ 3 ಟಿಕೆಟ್ಸ್ ಹೇಗೆ ಬಂತು ಅಂತ. ನಾನು ಕೂಡ ಒಂದು 3 ಟಿಕೆಟ್ಸ್ನ ಹೇಗೆ ಸಂಪಾದನೆ ಮಾಡಿದ್ದಪ್ಪ ಅಂದರೆ ಈ ವರ್ಷದ ಒನ್ ಆಫ್ ದ ಸ್ಪಾನ್ಸರ್ಸ್ ಆಗಿರ್ತಾರಲ್ಲ, ಒಂದು ಸ್ಪಾನ್ಸರ್ಸ್ ಅವರು ಟಿಕೆಟ್ಸ್ನ ಕೊಡ್ತಾ ಇರ್ತಾರೆ. ನಮ್ಮ ಫ್ರೆಂಡ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾನು ಕೂಡ ಒಂದು ಟಿಕೆಟ್ಸ್ನ ಒಂದು ಸ್ಪಾನ್ಸರ್ ಕಡೆಯಿಂದನೇ ತೊಗೊಂಡಿದ್ದು ಕಾಂಪ್ಲಿಮೆಂಟ್ರಿ ಟಿಕೆಟ್ಸ್ ಆಗಿ. ಬಟ್ ನಾನು ತೊಗೊಂಡಿರೋ ಟಿಕೆಟ್ಸ್ಗೆ ಪೇ ಮಾಡಬೇಕಿತ್ತು. ಅಲ್ಲಿ ನಮ್ಮ ಟಿಕೆಟ್ಸಲ್ಲಿ ನಿಮ್ಗೆ ಕಾಣಿಸುತ್ತೆ, ನಾನು 2,900 ರೂಪಾಯಿ ಸಮಥಿಂಗ್ ಪೇ ಮಾಡಿದ್ದೆ ಆ ಒಂದು ಟಿಕೆಟ್ಗೆ. ಮತ್ತು ನೀವೇನಾದರೂ ನಮ್ಮ ಒಂದು RCB ಹಾರ್ಡ್ ಕೋರ್ ಫ್ಯಾನ್ ಆಗಿದ್ದು ನೀವು ಕೂಡ ಈ ಒಂದು RCB ಟಿಕೆಟ್ನ ಬುಕ್ ಮಾಡೋಕ್ಕೆ ಹೋಗ್ಬಿಟ್ಟು ನಿಮಗೆ ಬುಕ್ ಆಯಿತಾ ಅಥವಾ ಬುಕ್ ಆಗಿಲ್ವಾ, ಮತ್ತು ನೀವೇನಾದರೂ ಮ್ಯಾಚ್ಗೆ ಹೋಗಿದ್ದೀರಾ ಅಥವಾ ಇನ್ನೂ ಹೋಗ್ಬೇಕಂತ ಇದ್ದೀರಾ ಅಂತ ಏನೇ ಒಂದು ನಿಮ್ಮ ಅಭಿಪ್ರಾಯ ಇದ್ದರೂ ಕೂಡ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ಬೇರೆ ಒಂದು ಮ್ಯಾಚಸ್ಗೆ ಅಂದರೆ ಬೇರೆ ಟೀಮ್ಸ್ಗೆ ಕಂಪೇರ್ ಮಾಡಿದರೆ ನಮ್ಮ ಒಂದು RCBಯ ಟಿಕೆಟ್ ಪ್ರೈಸ್ ಏನಿದೆ ತುಂಬ ಹೆವಿಯಾಗಿದೆ. ಈ ಒಂದು ಟಿಕೆಟಿಂಗ್ ಪ್ರೈಸ್ ಬಗ್ಗೆ ನಮ್ಮ ಒಂದು RCB ಮ್ಯಾನೇಜ್ಮೆಂಟ್ ಮೇಲೆ ನಿಮ್ಮ ಇರ್ತಕ್ಕಂತಹ ಬೇಸರ ಆಗಿರ್ಬೋದು, ಅಭಿಪ್ರಾಯ ಆಗಿರ್ಬೋದು, ಏನೇ ಇದ್ರೂ ಕೂಡ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಇನ್ನು ಇದೇ ರೀತಿ ಕಂಟೆಂಟ್ನ ನಾವು ಹೆಚ್ಚಿಗೆ ತರ್ತಾನೆ ಇರ್ತೀವಿ ನಮ್ಮ ಚಾನಲಲ್ಲಿ.